ನಮಸ್ಕಾರ ವೀಕ್ಷಕರೇ, ನಂತರ ನಾವು ಭೇಟಿ ನೀಡಿದ ಸ್ಥಳವೇ ಜೇನು ಶುದ್ಧೀಕರಣ ಕೇಂದ್ರ. ಗಿರಿಜನ ವಿವೇಕಾನಂದ ಸಂಸ್ಥೆಯವರು ನಮ್ಮ ಗಿರಿಜನದ ಸೋಲಿಗರಿಗೆ ಸ್ವ ಉದ್ಯೋಗವನ್ನು ಒದಗಿಸಿಕೊಟ್ಟಿದ್ದಾರೆ. ಅಲ್ಲಿನ ಗಿರಿಜನಾಂಗದ ಸೋಲಿಗರವರು ಆ ಸೀಸನ್ ತಕ್ಕ ಸಂದರ್ಭದಲ್ಲಿ ಕಾಡಿಗೆ ಹೋಗಿ ಜೇನು ಕಿತ್ತು ತಂದು ಕೊಡ್ತಾರೆ. ನಂತರ ಇಲ್ಲಿ ಶುದ್ಧೀಕರಣಗೊಳಿಸಿ ಈ ವಿವೇಕಾನಂದ ಸಂಸ್ಥೆಯವರು ಮಾರಾಟವನ್ನು ಮಾಡ್ತಾರೆ. ಬೇಕಾದ್ರೆ ಯಾರು ಸಹ ಸ್ವತಃ ತಗೋಬೋದು. ಅದರ ಇನ್ಫಾರ್ಮೇಷನ್ ಎಲ್ಲ ನಮ್ಮ ಸರ್ ಕೊಡ್ತಾರೆ. ಎಲ್ಲರೂ ಸಹ ದಯವಿಟ್ಟು ಕೊನೆವರೆಗೂ ವೀಕ್ಷಿಸಿ. ನಾವು ಕಾಡಲ್ಲಿ ಜೇನು ಇರ್ತದಲ್ಲ, ಜೇನು ಕಿತ್ಕೊಬಂದು ಅದು ರಾಹನಿ ಇರ್ತದೆ, ಅದು ಯಾವುದೇ ರೀತಿ ಪ್ಯೂರಿಫೈ ಮಾಡಿರೋದಿಲ್ಲ. ಆ ರಾಹನಿನ ತಂದುಬಿಟ್ಟು ಅವರು ಕಾಡಿಂದ ಜೇನು ಕಿತ್ಕೊಬಂದು ಮರದಲ್ಲಿ ಮತ್ತು ಬಂಡೆಯಲ್ಲೆಲ್ಲ ಕಟ್ಟಿರ್ತದೆ, ಅದನ್ನು ಕಿತ್ಕೊಂಡು ಬಂದು ಅವ್ರದ್ದೇ ಆದ ಲ್ಯಾಂಪ್ ಸೊಸೈಟಿ ಇದೆ, ಲ್ಯಾಂಪ್ ಸೊಸೈಟಿಗೆ ಹಾಕ್ತಾರೆ. ಪುನಃ ಅಲ್ಲಿಂದ ನಾವು ಲ್ಯಾಂಪ್ ಸೊಸೈಟಿಯಿಂದ ಕೊಂಡ್ಕೊಬಂದ್ಬಿಟ್ಟು ಇಲ್ಲಿ ಈ ಚೇಂಬರ್ ಅದಲ್ಲ, ಈ ಚೇಂಬರ್ಗೆ ಹಾಕ್ತೀವಿ. ಈ ಚೇಂಬರು ಡಬಲ್ ಚೇಂಬರು, ಒಂದು ಸುತ್ತ ಬಿಸಿನೀರು ಇರ್ತದೆ, ಇನ್ನೊಂದು ಒಳಗಡೆ ಇನ್ನೊಂದು ಚೇಂಬರ್ ಇದೆ, ಅದಕ್ಕೆ ಜೇನು ತುಂಬ್ತೀವಿ. ಈ ಬಿಸಿ ನೀರ ಹೀಟ್ ಮಾಡಿದ್ರೆ ಆ ಹೀಟಲ್ಲಿ ಜೇನು ಹೀಟ್ ಆಯ್ತದೆ. ಆಮೇಲೆ ಅದು ಲಿಕ್ವಿಡ್ ಸ್ವಲ್ಪ ತೆಳುವಾಯ್ತದೆ ಜೇನು. ಆಮೇಲೆ ಅಲ್ಲಿಂದ ಬಂದದ್ದು ನೆಕ್ಸ್ಟ್ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಫಿಲ್ಟ್ರ್ ಆಯ್ತದೆ. ಅಲ್ಲಿ ಆ ಜೇನಲ್ಲಿ ನೀರಿರ್ತದೆ, ಮೇಣ ಇರ್ತದೆ, ಕಡ್ಡಿ ಕಸ ಎಲ್ಲ ಇರ್ತದಲ್ಲ, ಅದನ್ನೆಲ್ಲವನ್ನೇ ಫಿಲ್ಟ್ರ್ ಮಾಡ್ತೀವಿ. ಪುನಃ ಆ ಚೇಂಬರ್ಗೆ ಹೋಗಿ ಅದು ನೀರೆಲ್ಲ ಎವಾಪ್ರೇಟ್ ಆಯ್ತದೆ. ಇನ್ನೊಂದು ಸ್ವಲ್ಪ ಹೀಟ್ ಆಯ್ತದೆ. ಆ ಚೇಂಬರಲ್ಲೂ ನೀರು ಮತ್ತು ಜೇನು ಎರಡು ಇದಿರ್ತದೆ, ಅದರಿಂದ ನೀರೆಲ್ಲ ಎವಾಪ್ರೇಟ್ ಆಯ್ತದೆ. ಇನ್ನು ಪ್ಯೂರ್ ಜೇನು ಉಳ್ಕೊತದೆ. ಅದನ್ನು ಅಲ್ಲಿ ಹೋಗ್ಬಿಟ್ಟು ಕೂಲ್ಡ್ ಆಯ್ತದೆ. ಪುನಃ ಇಲ್ಲಿ ನಾರ್ಮಲ್ ಟೆಂಪ್ರೇಚರ್ ಬಂದು ನಾವು ಬಾಟ್ಲಿಂಗ್ ಇದನ್ನು ಯಾವುದೇ ರೀತಿ ಮಿಕ್ಸ್ ಏನಿಲ್ಲ. ಏನು ಜೇನು ಇರುತ್ತೋ ಅದನ್ನು ಫಿಲ್ಟ್ರ್ ಮಾಡಿ ಕಳಿಸ್ತೀವಿ. ನಾವೇನಾದರೂ ಜೇನು ಫಿಲ್ಟ್ರ್ ಮಾಡಲಿಲ್ಲ ಅಂತಂದರೆ ಅದೇನಾಯ್ತದೆ, ಒಂದು 3 ತಿಂಗಳಿಗೆಲ್ಲ ಹುಳಿ ಬಂದುಬಿಡ್ತದೆ, ಅಥವಾ ಟೇಸ್ಟ್ ಕೆಟ್ಟೋಯ್ತದೆ, ಇವೆಲ್ಲ ಆಯ್ತು, ತಿನ್ನೋಕ್ಕಾಗಲ್ಲ. ಈ ರೀತಿ ಮಾಡೋದ್ರಿಂದ ಒಂದು 6 ತಿಂಗಳು, ಒಂದು ವರ್ಷ, 2 ವರ್ಷ ಗಂಟನೂ ಇಟ್ಕೋಬೋದು, ಏನು ಕೆಡಲ್ಲ. ಅದ್ರ ಜೊತೆಗೆ ನಾವು ಈ ಕಾಫಿ ಪುಡಿ, ಮೆಣಸು, ಆಮೇಲೆ ಅರಿಶಿಣದ ಪುಡಿ, ಇವನ್ನೆಲ್ಲ ಪುಡಿ ಮಾಡಿ ಮಾರಾಟ ಮಾಡ್ತೀವಿ. ಮತ್ತು ಜ್ಯೂಸು ಇರ್ತವೆ. ಇದು ನೇರಳೆಹಣ್ಣು ಜ್ಯೂಸು, ಜಾಮೂನ್ ಜ್ಯೂಸು, ಆಮೇಲೆ ಸೊಗದೆ ಬೇರು ಜ್ಯೂಸು. ಅವೆಲ್ಲ ಸೊಗದೆ ಬೇರು ಅಂತ ಅಂದರೆ ಒಂದು ಕಾಡಲ್ಲಿ ಒಂದು ಬೇರು ಸಿಗುತ್ತೆ, ಆ ಬೇರನ್ನು ತಂದು ಬೇಯಿಸಿ ಅದನ್ನು ಜ್ಯೂಸ್ ಮಾಡ್ತಾರೆ. ಅದು ಎಕ್ಸಸ್ ಆಫ್ ಹೀಟ್ಗೆಲ್ಲ ಒಳ್ಳೆಯದು, ತುಂಬ ಕೈ ಉರಿ, ಕಾಲು ಉರಿ ಇಂಥದಕ್ಕೆಲ್ಲ ತುಂಬ ಒಳ್ಳೆಯದು. ಇದು ಜಾಮೂನ್ ಜ್ಯೂಸು, ಹೊಟ್ಟೆ ನೋವು ಮತ್ತು ರಕ್ತ ಶುದ್ಧಿ ಇದಕ್ಕೆಲ್ಲ ಒಳ್ಳೆಯದು. ಆಮೇಲೆ ಅದೇ ರೀತಿ ಅರಿಶಿಣದ ಪುಡಿ ಈಗ ನಾವು ಯಳಂದೂರು ಬೇರೆ ಕಡೆ ಎಲ್ಲ ತಗೋತು ಅಂತಂದರೆ ಅರಿಶಿಣ ಯಾವ ರೀತಿ ಬೆಳೀತಾರೆ, ಕೆಮಿಕಲ್ ಎಲ್ಲ ಉಪಯೋಗಿಸ್ತಾರಲ್ವಾ. ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಕಾಡಲ್ಲಿರುವಂಥ ಸಿಗೋ ಅರಿಶಿಣನ ತೆಗೆದು ನಾವು ಪುಡಿ ಮಾಡಿ ಮಾರಾಟ ಮಾಡ್ತೀವಿ. ಇದು ಪ್ಯೂರ್ ಅರಿಶಿಣ ಇಲ್ಲಿ ಸಿಗೋದು. ಈ ರೀತಿ ಎಲ್ಲ ಕಾಡಲ್ಲಿ ಏನು ಸಿಗುತ್ತೋ, ಈಗ ಮಾವಿನ ಮಿಡಿ, ನೇರಳೆಹಣ್ಣು, ಕಾಲದಲ್ಲಿ ನೇರಳೆಹಣ್ಣು ಸಿಗುತ್ತೆ. ಆಮೇಲೆ ಮಾವಿನ ಕಾಯಿ ಗೊತ್ತಿಲ್ಲ, ಈಗ ಮಾವಿನ ಮಿಡಿ ಸಿಗುತ್ತೆ, ಅದರಿಂದ ಉಪ್ಪಿನಕಾಯಿ ಹಾಕ್ತಾರೆ. ಆಮೇಲೆ ನಿಂಬೆಹಣ್ಣು, ಸೊಗದೆ ಬೇರು, ಇವರಲ್ಲೆಲ್ಲ ಇದೆಲ್ಲ ಮಾಡಿ ಉಪ್ಪಿನಕಾಯಿ ಎಲ್ಲ ಹಾಕಿ ಮಾರಾಟ. ಇದು ನಮ್ಮದು ಮೈಸೂರಲ್ಲಿ ಒಂದು ಫುಡ್ ಇದಲ್ಲ, ಪ್ರಕೃತಿ ನಮ್ಮ ಬ್ರ್ಯಾಂಡು. ಮೈಸೂರು CFTR ಇದೆಲ್ಲ, ಅವ್ರು ಬಂದು ನಮಗೆ ಆ ಒಂದು ಇದನ್ನೆಲ್ಲ ಗುಣಮಟ್ಟನ ಅವರು ಅಳತೆ ಮಾಡ್ತಾರೆ. ಒಂಟಿಕೊಪ್ಪಲಲ್ಲಿ CFTR ಮತ್ತು ಇಲ್ಲಿ DC ಆಫೀಸ್. ಅರಿಶಿಣನೂ ಇಲ್ಲೇ ಮಾರಾಟ. ಹಾಂ ಅಕ್ಕ, ಅರಿಶಿಣದ ಪುಡಿ ಆಯ್ತಾ?